ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅದು ನನ್ನ ರಿಶ್ಲಾಗ್ ಯೂಟ್ಯೂಬ್ ಚಾನಲ್ಗೆ ನಾನಂತೂ ವ್ಲಾಗ್ ಮಾಡೋದು ತುಂಬಾ ಮಿಸ್ ಮಾಡ್ಕೊಂಡೆ. ಇವತ್ತಿನ ನಮ್ಮ ಅಣ್ಣನ ಮದುವೆ ಓಡಾಟ ಇನ್ನೂ ಸ್ವಲ್ಪ ಜೋರಾಗಿ ನಡೀತಿ. ಯಾಕಂದರೆ ಇವತ್ತು ಮೆಹಂದಿ ಹಾಕೋತೀವಿ. ಅವ್ನಿಗೇನು ಮೆಹಂದಿ ಹಾಕಲ್ಲ, ಬಟ್ ನಾವು ಹಾಕೋತೀವಲ್ಲ, ಸೊ ನಮಗೆ ಅದು ಫುಲ್ಲು ಜೋರಾಗಿ ಝೂಮಾಗಿ ಮಾಡ್ತಾ ಇರ್ತೀವಿ. ಸೊ ಇವತ್ತು ಏನೇನಾರ ಮಾಡ್ತೀವಿ ಒಂಚೂರು ಕೆಲಸಗಳನ್ನ ಹಾಗೆ ತೋರಿಸ್ತೇನೆ. ಈಗ ನಮ್ಮ ಅಣ್ಣಂಗೆ ಮದುವೆಗೆ ಮ್ಯಾರಿನೇಷನ್ ನಡೀತಾ ಇದೆ. ಫಸ್ಟ್ ಈಗ ಎಣ್ಣೆ ಹಾಕ್ಬಿಟ್ಟು ಫುಲ್ಲು ಮ್ಯಾರಿನೇಟ್ ಮಾಡಿ ಸ್ನಾನ ಮಾಡಿಸ್ತಾರೆ. ನೆಕ್ಸ್ಟ್ ರಾತ್ರಿಗೆ ಫುಲ್ ಅರ್ಶಿನ ಹಾಕ್ಬಿಟ್ಟು ಮಸಾಲೆ ಹಾಕ್ಬಿಟ್ಟು ಫುಲ್ ಮ್ಯಾರಿನೇಷನ್ ಮಾಡ್ತಾರೆ. ಸೊ ನೈಸ್. ಹೋದ್ರೆ ಸರಿ. ನೀರ ಹೆಂಗಾಯ್ತು ಅಂತಂದ್ರೆ ಮದ್ವೆಗೆ 1 ತಿಂಗಳಿಂದ ಓಡಾಡ್ತಿದ್ದೀವಿ. ನಮಗೆ ಅನ್ನಿಸ್ಬೇಕಾಗಿತ್ತು ಇಷ್ಟು ಓಡಾಡ್ತೀರಿ ಏನು ಹುಷಾರು ತಪ್ತಿಲ್ವಲ್ಲ ಅಂತ 1 ತಿಂಗಳಿಂದ ಏನೂ ಆಗದೆ ನಾಳೆ ನಮ್ಮ ಅಣ್ಣನ ಮದುವೆ ಹುಷಾರೇ ಇಲ್ಲ. ಸೊ ಈಗ ನಾವು ಹೇರ್ ಕಟ್ ನಾನು ಹೇರ್ ಕಟ್ ಮಾಡಿಸ್ಕೊಳಕ್ಕೆ ನಮ್ಮ ಅಣ್ಣ ಕರ್ಕೊಂಡು ಹೋಗ್ತಾ ಇದ್ದೀನಿ. ವರ್ಷಕ್ಕೊಂದ್ಸಲ ಒಂದು ಹೊಸ ಲುಕ್ ಕೊಡ್ತೀನಿ. ಇವತ್ತು ನೋಡೋದು ಈ ಸಲ ಯಾವ ಥರ ಹೇರ್ ಕಟ್ ಮಾಡಿಸ್ತೀನಿ ಅಂತ ನೋಡೋಣ. ಇಷ್ಟು ದಿವಸ ಮಳೆ ಬರ್ತಿಲ್ಲ, ಇಷ್ಟು ದಿನ ನೀಟಾಗಿ ಮಳೆ ಬರ್ತಿರ್ಲಿಲ್ಲ. ಓಕೆನಾ, ಮಳೆನೇ ಬರ್ತಿರ್ಲಿಲ್ಲ. ಈಗ ನಮ್ಮ ಅಣ್ಣನ ಮದುವೆ ಫಿಕ್ಸ್ ಆಗಿದೆ ಅಂತ ಮಳೆ ಈ ರೇಂಜಿಗೆ ಬರ್ತಾ ಇದೆ. ಫುಲ್ಲು ಮೋಡ ಕವಿದ ವಾತಾವರಣ ನೆನ್ನೆಯಿಂದನೂ. ಇವಂಗೆ ಆಗಸ್ಟ್ 14 ಇವನ ಮದುವೆ ಅಂದರೆ ಸ್ವತಂತ್ರ ಸಿಗೋಕ್ಕಿಂತ ಮುಂಚೆನೇ ಒಂದು ಸ್ವಾತಂತ್ರ್ಯನ ಕಿತ್ಕೋತಾ ಇದ್ದೀವಿ ಅಂತ ಅಲ್ಲೇನಾ? ಬರೀ ನಾಟಕ ಆಡ್ತಾನೆ ಇವತ್ತು ಕಟ್ ಮಾಡ. ಸೊ ಈಗ ನಾವು ನಮ್ಮ ತೀನಶಿಪುರದಲ್ಲಿ ಓಪನ್ ಆಗಿರೋ ಲುಕ್ ಮಿ ಬ್ಯೂಟಿ ಹೇರ್ ಸಲೂನ್, ಪ್ರೊಫೆಷನಲ್ ಹೇರ್ ಸಲೂನ್ಗೆ ಹೋಗಿ ನನ್ನ ಹೇರ್ ಸ್ಟೈಲ್ ಮಾಡ್ಸೋದು ಅಂದ್ಕೊಂಡಿದ್ದೀನಿ. ನೋಡೋದ ಅವ್ರು ಯಾವ ಥರ ಮಾಡ್ತಾರೆ, ಯಾವ ಥರ ಸರಿಸ್ಕೊಡ್ತಾರೆ ಅಂತ. ನೀವುಗಳೇ ಇರ್ತೀರ ಅಂತ ನಾನು ಹೋಗ್ಬೇಕಾ? ನೋಡ ಸುಬಾನಲ್ಲ ಎಫೆಕ್ಟ್ ಇಲ್ಲ. ಸುಬಾನಲ್ಲ ಎಷ್ಟು ಹೆಂಗೆ ಹೂವು ಹಾಕ್ಬಿಟ್ಟು ಕೂರ್ಸಿದ್ರಿ ಗೊತ್ತಾ? ಚಿಕನ್ ಆಗಿದ್ದಾಗ ಆ ಥರ ಕಾಣಲ್ವಾ? ಹಾಗೆ ಸೊ ಇದು ನನ್ನ ಹೇರ್ ಕಟ್ ಆದ್ಮೇಲೆ ಬಂದಿರುವಂಥ ಲುಕ್ ಆಗಿದೆ. ಯಾವ್ದಾರ ಮಾಡಿಸಿದೀನಿ ಅಂತ ಗೊತ್ತಿಲ್ಲ, ಗೊತ್ತು ನಾನು ಹಾಕೊಂಡಿದ್ದೆ. ನಾನು ಇವನ್ ಥರ ಅಲ್ಲ, ಎದ್ದು ಕಾರಲ್ಲಿ ಕೂತ್ಕೊಂಡ ತಕ್ಷಣ ಸೀಪೇಟ್ ಹಾಕೋತೀನಿ. ನನಗೆ ಅದಷ್ಟು ಕಾನ್ಶಿಯಸ್ ಇದೆ ಗೊತ್ತಾ. ಆ್ಯಸ್ ಎ ಲಾ ಸ್ಟೂಡೆಂಟ್ ನನಗೆ ಗೊತ್ತಾಗುತ್ತೆ. ನಾನೇ ಮನೆಗೆ ಅನ್ಪೇಡ್ ಮೆಹಂದಿ ಆರ್ಟಿಸ್ಟ್ ಆಗಿರೋದ್ರಿಂದ ಮೆಹಂದಿ ತೊಗೊಂಡಿದ್ದೀವಿ. ಸೊ ನಾನೇ ಎಲ್ರಿಗೂ ಮೆಹಂದಿ ಹಾಕೊಳ್ಳೋದು, ಎಲ್ರಿಗೂ ನಮ್ಮ ಅಜ್ಜಿಗೆ, ನಮ್ಮ ಅಮ್ಮಗೆ, ನನಗೆ ನನ್ನ ಒಂದು ಕಲೆನ ನಿಮಗೆ ತೋರಿಸ್ತೀನಿ ನೋಡಿ. ಈಗ ಮಮ್ಮಿಗೆ ಹೂವು ತಗೋತಾನೆ. ಇನ್ನೊಂದು ಸ್ವಲ್ಪ 2-3 ದಿವಸ ಆದಮೇಲೆ ಹೆಂಡ್ತಿ ಹೂವು ತಗೊಳಕ್ಕೆ ಬರ್ತಾನಲ್ಲ. ಈಗ ಸುಸ್ತಾಗಿದೆ. ಫ್ಯಾಬ್ ಅವ್ರದ್ದು ಚಾಕ್ಲೇಟ್ ಬ್ರೌನಿ ತರಿಸ್ಕೊಂಡಿದ್ದೀನಿ. ನನಗಂತೂ ಹೊಟ್ಟೆ ಸಿಗ್ತಾ ಇದೆ. ಶುಗರ್ ಬಿಟ್ಟಿದ್ದೀನಿ ಅಂದ್ಕೊಂಡು ಈ ಥರ ಪ್ರೋಟೀನ್ ಬಾಸ್ ತಿನ್ಕೊಂಡು ಇರ್ತೀನಿ ಅಷ್ಟೇ. ಸಿಂಪಲ್, ಸೋ ಸಿಂಪಲ್. ತಕ್ಕೊಡು. ನಾನು ಮಮ್ಮನ ತಿಂಗಳು ಮಾತಾಡ್ತೀನಿ. ನಿಂಗೇನು ಲೇಸು ನೀವು ಹೊಗೆ ಹಾಕ್ಸಿರಿ, ಅದಕ್ಕೊಂದು ಹಾಕಬೇಕಷ್ಟೇ. ಯಾರು ಮಾಡೋಣ ನಂಗೆ ಗೊತ್ತಿಲ್ಲ. ಇದ್ಯಾವುದು ಪೀನಟ್ ಚಿಕ್ಕಿ ತಗೊಂಡಿದ್ಯಾ? ಕೂಡ ಮಾಡ್ಕೊಂಡು ತಿಂತೀನಿ. ನೆನೆ ಟೇಸ್ಟ್ ಮಾಡಿದ, ಚೆನ್ನಾಗಿತ್ತು. ಸೊ ಇವಾಗ ಫ್ಯಾಬರ್ ಬ್ರೌನಿ, ನೋ ಶುಗರ್, 22 grams ಪ್ರೋಟೀನ್, 217 ಕ್ಯಾಲೋರೀಸ್. ಸೊ ನಮ್ಮ ಅಜ್ಜಿಗೆ ಲೆಫ್ಟ್ ಹ್ಯಾಂಡದು ಒಂದು ಮೆಹಂದಿ ಹಾಕಾಗಿದೆ. ನೆಕ್ಸ್ಟ್ ಈಗ ರೈಟ್ ಹ್ಯಾಂಡ್ ಸೇಮ್ ಮೆಹಂದಿ. ನಮ್ಮ ಅಜ್ಜಿಗೆ 2 ಕೈಗೂ ಮೆಹಂದಿ ಹಾಕಾಗಿದೆ. ಈ ಕಡೆ ತೋರಿಸಿ ನೋಡಿ. ರೈಟ್ ಹ್ಯಾಂಡಿಗೆ ಮಹದೇವಯ್ಯ, ನಮ್ಮ ತಾತ. ಸೊ ಮ್ಯಾರಿನೇಷನ್ ಸ್ಟಾರ್ಟ್ ಆಗಿದೆ. ಅರ್ಶಿನ ಮ್ಯಾರಿನೇಷನ್ ನಮ್ಮ ಅಣ್ಣಂಗೆ. ನಾಳೆಗೆಲ್ಲ ಬೆಳ್ಳಗಾಗ್ತಾನ. ಎಡಗೈಯಿಂದ ನನ್ನ ಬಲಗೈಗೆ ನಾನು ಮೆಹಂದಿ ಹಾಕೊಂಡಿದ್ದೀನಿ. ನನ್ನ ಕಲೆ ಅಷ್ಟೊಂದಿದೆ. ಅದು ಎಷ್ಟು 1 ಅವರಿಂದ ಇಷ್ಟೇ ಒಬ್ಬ ಮ್ಯಾರಿನೇಷನ್ ಆಗಿರೋನೇ ವಿಡಿಯೋ ಮಾಡ್ತಾ ಇದ್ದಾರೆ. ಇಲ್ಲಡ ಬಂದ್ಯಾ ಹಾಕಳ್ರಿ ಎಷ್ಟಾಗಕ್ಕಳೆ ಹಾಕಲ್ಲ ಇರೋ ಮಾಯ್ತು. ನಿನಗೆ ತಂದೆ ತಾಯಿ ಬಂಧು ಬಳಗ
ಜೋ ಗಟ್ಟೆ ಕಟ್ಟು ಕೊಡು 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 ಆ. ನನ್ನ ಜೊತೆಗೆಲ್ಲ ಕರ್ಕೊ ಬರಲ್ಲ, ಬೇರೆ ಕಡೆ ಕರ್ಕೊಂಡು ಹೋಯ್ತಾನೆ ಅವನು ಬಂದು ಬಂದರು ಹಾಂ